ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಂದಿಬೆಟ್ಟ ಹೋಮ್ ಸ್ಟೇ ನಲ್ಲಿ ಯುವತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಡ್ರಗ್ ಅಮಲಿನಲ್ಲಿ ಪ್ರೇಯಸಿಯನ್ನ ಕೊಂದನ ಆ ಪ್ರಿಯಕರ. ಕೊಲೆಗೂ ಮುನ್ನ ಇಬ್ಬರ ನಡುವೆ ನಡೆದಿದ್ದ ಗಲಾಟೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲ ಯುವತಿ ಸುರಭಿ. ಪರಸ್ಪರ ಪ್ರೀತಿ ಮಾಡ್ತಿದ್ದಂತ ಇಬ್ಬರ ನಡುವೆ ಆಗಿದ್ದಾದ್ರೂ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ನಂದಿಬೆಟ್ಟ ಯುವತಿ ಸಾವಿನ ಸತ್ಯ. ನಂದಿಬೆಟ್ಟ ಹೋಮ್ ಸ್ಟೇ ನಲ್ಲಿ ಯುವತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಕೊಲೆಗೂ ಮುನ್ನ ಇಬ್ಬರ ನಡುವೆ ಗಲಾಟೆ ಆಗಿತ್ತ. ಹಾಗಾಗಿ ಯುವತಿ ಸುರಭಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ಲ. ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಇಬ್ರು. ಆದ್ರೆ ಅವರ ಮಧ್ಯೆ ನಡೆದಿದ್ದೇನು? ಗಲಾಟೆ ಯಾಕಾಯ್ತು? ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲ ಹಾಗಾದ್ರೆ ಯುವತಿ ಸುರಭಿ. ಅದಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ನಂದಿಬೆಟ್ಟ ಹೋಮ್ ಸ್ಟೇ ನಲ್ಲಿ ಯುವತಿ ಸಾವು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಈ ಡ್ರಗ್ ಸೇವಿಸಿ ಪ್ರೇಯಸಿ ಕೊಂದು ತಾನು ಆತ್ಮಹತ್ಯೆ ಯತ್ನ ಅನ್ನುವಂತ ಶಂಕೆ ಕೂಡ ಈ ಕೇಸ್ ನಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಆತ ಡ್ರಗ್ಸ್ ಸೇವಿಸಿ ಪ್ರೇಯಸಿಯನ್ನ ಕೊಂದು ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ನ? ಚಿಕ್ಕಬಳ್ಳಾಪುರ ಪೊಲೀಸರಿಂದ ತೀವ್ರಗೊಂಡಿರುವಂತ ಪ್ರಕರಣದ ತನಿಖೆ. ಬೆಂಗಳೂರಿನಲ್ಲಿ ಪರಸ್ಪರ ಪರಿಚಯಗೊಂಡಿದ್ರು ಸುರಭಿ ಮತ್ತು ಸಂಜಿತ್. ಮುದ್ದೇನಹಳ್ಳಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ವೈದ್ಯೆಯಾಗಿದ್ಲು ಯುವತಿ ಸುರಭಿ. ಸುಲ್ತಾನ್ಪೇಟೆಯಲ್ಲಿ ತಾಯಿಯೊಂದಿಗೆ ವಾಸಿಸ್ತಾ ಇದ್ದಂತ ಯುವತಿ ಸುರಭಿ. ಇನ್ನು ಈತ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಸಂಜಿತ್ ಅಲಿ. ಫಿಸಿಯೋಥೆರಪಿ ಕೋರ್ಸ್ ಮಾಡುವ ವೇಳೆ ಇಬ್ಬರ ಮಧ್ಯೆ ಪ್ರೀತಿ ಮೂಡಿತ್ತಂತೆ. ಪ್ರೀತಿ ಪ್ರೇಮದ ಮಧ್ಯೆ ಪರಸ್ಪರ ಗಲಾಟೆ ಮಾಡಿಕೊಳ್ತಾ ಇದ್ರು ಇಬ್ರು. ಗಲಾಟೆ ಬಳಿಕ ಬನಶಂಕರಿ ಠಾಣೆಯಲ್ಲಿ ಯುವಕನ ಮೇಲೆ ದೂರು ಕೊಡಲಾಗಿತ್ತಂತೆ. ಹಲ್ಲೆ ಮಾಡಿದ್ದಾಗಿ ದೂರು ನೀಡಿದ್ದಂತ ಯುವತಿ ಸುರಭಿ ನಂದಿಬೆಟ್ಟದ ಹೋಮ್ ಸ್ಟೇ ನಲ್ಲಿ ಯುವಕನ ಹೆಸರಲ್ಲಿ ರೂಮ್ ಮಾಡಿದ್ರು. ಇಬ್ರು ಹೋಗಿದ್ರು. 2 ದಿನಗಳ ಹಿಂದೆ ರೂಮ್ ಬುಕ್ ಮಾಡಿದಂತ ಯುವತಿ ಈ ಹೋಮ್ ಸ್ಟೇ ನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಯುವತಿ ಕೊಂದು ತಾನು ಆತ್ಮಹತ್ಯೆಗೆ ಯತ್ನಿಸಿದ್ನ ಯುವಕ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಂಜಿತ್ ಅಲಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಆ ಹೋಮ್ ಸ್ಟೇ ನಲ್ಲಿ ಆಗಿದ್ದೇನು? ಅವರಿಬ್ರು ಅಲ್ಲಿ ಹೋಗಿದ್ಯಾಕೆ? ಮೊದ್ಲಿಗೆ ಜಗಳ ಆಗಿತ್ತ? ಆಕೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ಲಂತೆ ಆತನ ವಿರುದ್ಧ ಹಲ್ಲೆ ಮಾಡಿದ್ದಾನೆ ಅಂತೇಳಿ. ಆತನ ಅಸಲಿ ಪ್ಲಾನ್ ಏನಾಗಿತ್ತು? ಸದ್ಯ ಸಂಜಿತ್ ಅಲಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ. ಆತನ ಸ್ಟೇಟ್ಮೆಂಟ್ ಪಡೆದ ಬಳಿಕ ಮಾಹಿತಿ ಗೊತ್ತಾಗಬೇಕಿದೆ. ಹುಡುಗಿದು ಬೆಂಗಳೂರದವರು, ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ರು. ಹುಡುಗಾಗಿ ನಾವು ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ, ಏನಾಗಿದೆ, ಏನ್ ನಡೆದಿದೆ. ಬಟ್ ಅಲ್ಲಿ ಹೋಮ್ ಸ್ಟೇ ಓನರ್ ಮತ್ತೆ ಕೇರ್ ಟೇಕರ್ ಇಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ರು ಅವ್ರದ್ದು. ಮತ್ತೆ ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವ್ದು ಮಿಸ್ಸಿಂಗ್ ಕೇಸ್ ಆಗಿದೆ, ಏನಾದ್ರು ಅಫೇರ್ ಇರಬೇಕು, ಈ ತರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಎಂಗಲ್ ನೋಡ್ಕೊಂಡು ಫ್ಯಾಮಿಲಿದವರು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಹುಡುಗಿರು ಫ್ಯಾಮಿಲಿದವ್ರಿಗೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಏನ್ ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತಗೊಳ್ತೀವಿ. ಹೌದು, ಡೈರಿಯಲ್ಲಿ ನಮ್ಗೆ 2 ಜಾಗ ಸಿಕ್ಕಿದೆ. ಬಹುಶಃ 2 ಜನರು ಇರಬೇಕು, ಅಥವಾ ಅದು ಚೆಕ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ ಯಾರು ಬರ್ದಿದ್ದಾರೆ ಅದನ್ನು. ಬಟ್ ಏನಾದ್ರು ಬರ್ದು ಅವರು ಇಟ್ಟಿದ್ದಾರೆ ಅಲ್ಲಿ, ಅದು ನಿಜ. ಅದು ನೋಡಿ ಕ್ಲಿಯರ್ ಆಗಿ ಇಲ್ಲ. ಈ ತರ ಎಕ್ಸಾಕ್ಟ್ ಈ ತರ ಬರ್ದಿಲ್ಲ ಏನಾಗಿದೆ ಅಥವಾ ಯಾವ ಕಾರಣಕ್ಕೆ ಏನಾಗಿದೆ ಈ ತರ ಬರ್ದಿಲ್ಲ. ಇಟ್ ಇಸ್ ಕೈಂಡ್ ಆಫ್ ವೇ. ಅದು ನಮ್ಗೆ ಈಗ ಶೇರ್ ಕೂಡ ಮಾಡಕ್ಕೆ ಆಗಲ್ಲ. ಫಸ್ಟ್ ಎಲ್ಲರ ಜೊತೆ ನಾವು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ತೋರಿಸ್ತೀವಿ. ಮತ್ತೆ ನಾವು ನಮ್ಮ
ಡಾಕ್ಯುಮೆಂಟ್ಸ್ ಹೇಗೆ ಚೆಕ್ ಮಾಡಬೇಕು ಅದೆಲ್ಲ ಚೆಕ್ ಮಾಡ್ಕೊಂಡು FSL ಇಂದ ಆಮೇಲೆ ಡಿಸೈಡ್ ಮಾಡ್ತೀವಿ ಅದು ನಿಜಾನ ಇದೆ ಸುಳ್ಳಿದೆ ಅಥವಾ ಪ್ಲಾಂಟೆಡ್ ಇದೆ ಏನಿದೆ ಅದು ನಮಗೆ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಅಲ್ಲಿ ಒಳಗಡೆ ಫ್ಯಾನ್ ಅಲ್ಲಿ ಕೂಡ ಒಂದು ನೇಣು ಹಾಕಿದ್ದಾರೆ. ಬಟ್ ನಮ್ಮ ಪ್ರೈಮ್ ಆಫೀಸ್ ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ಏನಾದರೂ ಅದು ಏನು ಪಾಯ್ಸನಿಂಗ್ ಇದ್ದ ಅಥವಾ ಯಾವುದು ಕರೆಂಟ್ಗೆ ಡೆತ್ ಆಗಿದೆ. ಹುಡುಗಿದು ಬಾಡಿ ಮೇಲೆ ಹಳೇದು ಮಾರ್ಕ್ಸ್ ಕೂಡ ಇದೆ. ಸುಸೈಡಲ್ ಟೆಂಡೆನ್ಸೀಸ್ ತರ ಕೂಡ ಕಾಣಿಸ್ತಾ ಇದೆ. ಹುಡುಗ ಕೂಡ ಅನ್ಕಾನ್ಶಿಯಸ್ ಆಗಿ ಸಿಕ್ಕಿದ್ದು. ಸೊ 2 ತರದ್ದು ಪಾಸಿಬಿಲಿಟಿ ಇದೆ. ಒಂದು ಈ 2 ಜನ ಸುಸೈಡ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಹುಡುಗಿದು ಡೆತ್ ಆಗಿದೆ, ಹುಡುಗದು ಆಗಿಲ್ಲ.